ಹಲೋ ಸ್ನೇಹಿತರೆ, ಹೊಸ ಪ್ರೊಫೈಲ್ಗೆ ನಿಮಗೆಲ್ಲ ಸ್ವಾಗತ. ಹೆಸರು ಕೌಶಲ್ಯ ಅಂತ, ವಯ 44 ನಡೀತಾ ಇದೆ. ಜೀವನದಲ್ಲಿ ಬರೀ 3 ಹೆಣ್ಣು ಮಕ್ಕಳು ಇರೋದಾಗಿ ಮಾಹಿತಿ ತಿಳಿಸಿದ್ದಾರೆ. ಇವಳ ಸಮಸ್ಯೆ ನೋಡಿ 10 ವರ್ಷದಿಂದ ಮಕ್ಕಳು ಆಗುತ್ತಿಲ್ಲ ಎಂದು ಮಾಹಿತಿ ಕೂಡ ಕೊಟ್ಟಿದ್ದಾರೆ. ಇರೋದು ಚಿಕ್ಕಬಳ್ಳಾಪುರದಲ್ಲಿ ಆ್ಯಂಡ್ ಬಯಕೆ ನೋಡಿ ಜೀವನದಲ್ಲಿ ಒಂದು ಗಂಡು ಮಗು ಬೇಕು ಎಂದು ಮಾಹಿತಿ ತಿಳಿಸಿದ್ದಾರೆ. ಸೌಲಭ್ಯ: ಒಂದು ವೇಳೆ ಸ್ನೇಹಿತರೆ ನೀವು ಇವರ ಬಯಕೆ ಈಡೇರಿಸಿದರೆ ನಿಮಗೆ 12 ಲಕ್ಷ ರೂಪಾಯಿ ಕೂಡ ಕೊಡೋದಾಗಿ ಮಾಹಿತಿ ಕೊಟ್ಟಿದ್ದಾರೆ. ಒಳ್ಳೆ ಅವಕಾಶ ಇದೆ. ದಯವಿಟ್ಟು ವಿಡಿಯೋ ಕಂಪ್ಲೀಟ್ ಆಗಿ ನೋಡಿ, ನಂತರ ಅನಿಸಿಕೆ ತಿಳಿಸಿ. ಖಂಡಿತ ಸಂಪರ್ಕಿಸುತ್ತಾರೆ. ಆನ್ಲೈನ್ ಡೇಟಿಂಗ್ ಟಿಪ್ಸ್: ನೀವು ಆನ್ಲೈನ್ನಲ್ಲಿ ಸ್ನೇಹಿತರೆ ಡೇಟ್ ಮಾಡಲು ಇಷ್ಟಪಡುತ್ತಿದ್ದಾರೆ, ಕಂಪ್ಲೀಟ್ ಆಗಿ ನೋಡಿ. ಇವರು ಡೇಟಿಂಗ್ ಟಿಪ್ಸ್ ಕೂಡ ಶೇರ್ ಮಾಡಿಕೊಂಡಿದ್ದಾರೆ. ಒಟ್ಟಾಗಿ ಪ್ರೊಫೈಲ್ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಈ ಕೆಲಸ ಮಾಡಿಕೊಡಿ ಎಂದು ರಿಕ್ವೆಸ್ಟ್ ಮಾಡಿ ಕೇಳಿಕೊಂಡಿದ್ದಾರೆ. ಯಜಮಾನರ ರಸದಲ್ಲಿ ನೀರಿನ ಅಂಶ ಜಾಸ್ತಿ ಇದೆ, ಅದಕ್ಕೆ ಸ್ನೇಹಿತರೆ ಇವರದು ಹೊಟ್ಟೆ ಕೂಡ ಬರುತ್ತಿಲ್ಲ. ಹೊಟ್ಟೆ ಬರುವವರೆಗೆ ಬಳಿ ಬಂದು ಮಾಡಬೇಕು. ಬಳಿ ಬಂದು ಹೊಟ್ಟೆ ಧರಿಸಿದರೆ 5 ರಿಂದ 12 ಲಕ್ಷ ರೂಪಾಯಿ ಕೊಡೋದಾಗಿ ತಾವು ಭರವಸೆ ಕೊಟ್ಟಿದ್ದಾರೆ. ನಂಬಿಕೆ ಇದ್ದರೆ ದಯಮಾಡಿ ನಿಮ್ಮ ಅನಿಸಿಕೆ ತಿಳಿಸಿ. ಆ್ಯಂಡ್ ಈ ನಿಯಮಗಳು ಪಾಲಿಸಿದರೆ ಬೇಗ ಮಗು ಆಗುತ್ತದೆ ಎಂದು ಕೆಲವು ಟಿಪ್ಸ್ ಕೂಡ ಶೇರ್ ಮಾಡಿಕೊಂಡಿದ್ದಾರೆ. ಸೊ ಬನ್ನಿ ಚರ್ಚೆ ಮಾಡೋಣ. ನಿಮ್ಮ ವಯ ಸ್ನೇಹಿತರೆ ಮೊದಲನೇದಾಗಿ 52ರ ಒಳಗೆ ಇರಬೇಕು. ವಾರದಲ್ಲಿ 2 ಸಲ ರಸ ತೂತಿನ ಒಳಗೆ ಬಿಡಬೇಕು ಎಂದು ಕಂಡೀಷನ್ ಹೇಳಿದ್ದಾರೆ. ಮತ್ತು ರಸ ಬರುವ ಒಂದು ಸಂದರ್ಭದಲ್ಲಿ ಬದನೆಕಾಯಿ ಹೊರಗೆ ತೆಗೆಯಬಾರದು ಎಂದು ಕೂಡ ಹೇಳಿದ್ದಾರೆ. ನೋಡೋದಕ್ಕೆ ಹೇಗೆ ಇರಲಿ ಪರವಾಗಿಲ್ಲ, ವಂಶ ಉದ್ಧಾರ ಮಾಡಲು ಅರ್ಜೆಂಟಾಗಿ ಒಂದು ಮಗು ಬೇಕು ಎಂದು ಮಾಹಿತಿ ಕೊಟ್ಟಿದ್ದಾರೆ. ನೀವು ಕೂಡ ಸ್ನೇಹಿತರೆ ಇವರಿಗೆ ಮಗು ಕೊಡಲು ರೆಡಿ ಇದ್ದರೆ ಅನಿಸಿಕೆ ತಿಳಿಸಿ, ಖಂಡಿತ ಸಂಪರ್ಕಿಸುತ್ತಾರೆ. ಇಲ್ಲಿ ಡೇಟಿಂಗ್ ಟಿಪ್ಸ್ ಬಗ್ಗೆ ನೋಡೋದಾದ್ರೆ, ಬಿ ಅಥೆಂಟಿಕ್, ಪ್ರೆಸೆಂಟ್ ಎ ಜೆನ್ಯುನ್ ವೆರ್ಷನ್ ಯುವರ್ ಸೆಲ್ಫ್. ಅಥೆಂಟಿಸಿಟಿ ಹೆಲ್ಪ್ ಇನ್ ಬಿಲ್ಡಿಂಗ್ ಮೀನಿಂಗ್ಫುಲ್ ಕನೆಕ್ಷನ್ ಆ್ಯಂಡ್ ಚೂಸ್ ದ ರೈಟ್ ಪ್ಲಾಟ್ಫಾರ್ಮ್, ಡಿಫರೆಂಟ್ ಸೈಟ್ ಆ್ಯಂಡ್ ಆ್ಯಪ್ಸ್. ಮೊದಲನೇದಾಗಿ ಸ್ನೇಹಿತರೆ ಒಂದು ಒಳ್ಳೆಯ ಡೇಟಿಂಗ್ ವೆಬ್ಸೈಟ್ ಹಾಗೂ ಅಪ್ಲಿಕೇಶನ್ ಸೆಲೆಕ್ಟ್ ಮಾಡಿಕೊಳ್ಳಿ ಎಂದು ಹೇಳಿದ್ದಾರೆ. ಆಸ್ಕ್ ಕ್ವಶನ್, ಶೋ ಜೆನ್ಯುನ್ ಇಂಟ್ರೆಸ್ಟ್ ಇನ್ ಅದರ್ ಬೈ ಆಸ್ಕಿಂಗ್ ಕ್ವಶನ್ ಆ್ಯಂಡ್ ಎಂಗೇಜಿಂಗ್ ಇನ್ ಮೀನಿಂಗ್ಫುಲ್ ಕನ್ವರ್ಸೇಷನ್ ಆ್ಯಂಡ್ ಮೀಟ್ ಇನ್ ಸೇಫ್ ಪ್ಲೇಸಸ್. ವೆನ್ ಫ್ರಮ್ ಆನ್ಲೈನ್ ಟು ಆಫ್ಲೈನ್, ಚೂಸ್ ಪಬ್ಲಿಕ್ ಆ್ಯಂಡ್ ಸೇಫ್ ಲೊಕೇಶನ್ ಫಾರ್ ಯುವರ್ ಫಸ್ಟ್ ಮೀಟಿಂಗ್. ಜೊತೆಗೆ ಮಾತನಾಡಿ ಅವರಿಗೆ ಇಂಪ್ರೆಸ್ ಮಾಡಿದ ನಂತರ ಒಂದು ಒಳ್ಳೆಯ ಪ್ಲೇಸ್ಗೆ ಭೇಟಿ ಆಗಲು ನೀವು ಕೇಳಿ ಎಂದು ತಾವು ಮಾಹಿತಿ ಕೊಟ್ಟಿದ್ದಾರೆ. ಲಾಸ್ಟ್ ಒನ್, ಹ್ಯಾವ್ ಫನ್, ಕೀಪ್ ದ ಪ್ರೊಸೆಸ್ ಎಂಜಾಯಬಲ್ ಆ್ಯಂಡ್ ರಿಮೆಂಬರ್ ದಟ್ ಡೇಟಿಂಗ್ ಈಸ್ ಎ and have fun. Keep the process enjoyable and remember that dating is as much about enjoying the experience as finding a match. ಡೇಟಿಂಗ್ ಮಾಡುವಾಗ ನಗು ನಗುತ್ತಾ ಮಾತನಾಡಿ ಆ್ಯಂಡ್ ಮಧ್ಯದಲ್ಲಿ ಜೋಕ್ ಮಾಡಿ ಎಂದು ಮಾಹಿತಿ ಕೊಟ್ಟಿದ್ದಾರೆ.